ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಮೇನ್ ಕಾನ್ಸೆಪ್ಟ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಮೊದಲಿಗೆ ಪ್ರೆಗ್ನೆನ್ಸಿಗೆ ಯಾರು ಟ್ರೈ ಮಾಡ್ತಾಯಿದ್ರೋ ಅವರಿಗೊಂದು ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಅದು ಓವ್ಯುಲೇಷನ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಓವ್ಯುಲೇಷನ್ ಯಾವಾಗ ಆಗುತ್ತೆ ಮತ್ತು ಓವ್ಯುಲೇಷನ್ನ ನಾವು ಯಾವ ಥರ ಟ್ರ್ಯಾಕ್ ಮಾಡಬೇಕು, ಓವ್ಯುಲೇಷನ್ ಆದಾಗ ನಮಗೆ ಏನೇನು ಸಿಮ್ಟಮ್ಸ್ ಇರುತ್ತೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದೇ ರೀತಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದರೆ ಏನೂ ಅರ್ಥ ಆಗೋದಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಅಟ್ಲೀಸ್ಟ್ ಒಂದು ಲೈಕ್, ಒಂದು ಕಮೆಂಟ್ ಆದರೂ ಮಾಡಿ. ನಾನು ಹಾಕೋ ವಿಡಿಯೋ ಮತ್ತು ಹೆಲ್ತ್ ಅವೇರ್ನೆಸ್ಸು ಹೆಣ್ಮಕ್ಳಿಗೆ ಅಂತಲೇ ನಾನು ಈ ಚಾನಲ್ನ ಓಪನ್ ಮಾಡಿಕೊಂಡು ಮಾಡ್ತಾ ಇರೋದು. ಇದು ನೀವು ಒಂದು ಲೈಕ್, ಒಂದು ಕಮೆಂಟ್ ಮಾಡೋದ್ರಿಂದ ಮುಂದಿನ ಒಂದು ಹೆಣ್ಮಕ್ಳಿಗೆ ಇದು ಹೆಲ್ಪ್ ಆಗ್ಬೋದು. ಅವರಿಗೂ ಈ ವಿಡಿಯೋ ತಲುಪೋ ಹಾಗೆ ಆಗುತ್ತೆ. ಯಾರಾದರೂ ನಿಮ್ಮ ಸರ್ಕಲಲ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋದವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮೊದಲಿಗೆ ಬಂದುಬಿಟ್ಟು ಓವ್ಯುಲೇಷನ್ ಏನಂತ ಹೇಳ್ತೀನಿ. ಓವ್ಯುಲೇಷನ್ ಅಂದರೆ ಏನು? ಕೆಲವೊಂದಿಷ್ಟು ಜನಕ್ಕೆ ಓವ್ಯುಲೇಷನ್ ಬಗ್ಗೆ ಗೊತ್ತಿರೋದಿಲ್ಲ. ಓವ್ಯುಲೇಷನ್ ಅಂತಂದರೆ ಮಂತ್ಲಿ ನಮಗೆ ಪೀರಿಯಡ್ ಆದಾಗ, ಅಂದರೆ ಮುಟ್ಟಾದಾಗ ಮಂತ್ಲಿ ನಮಗೆ ಎಡಭಾಗದಿಂದ ಅಥವಾ ಬಲಭಾಗದಿಂದ ಒಂದು ಹೆಲ್ದಿಯಾಗಿರ್ತಕ್ಕಂಥ ಮೊಟ್ಟೆಯನ್ನು ಬಿಡುಗಡೆ ಮಾಡುತ್ತೆ. ಇದೇ ಮೊಟ್ಟೆಯಿಂದನೇ ನಮಗೆ ಮಗು ಆಗ್ತಕ್ಕಂಥ ಪ್ರೊಸೆಸ್ ನಡೆಯುತ್ತೆ ಫ್ರೆಂಡ್ಸ್. ಮೊಟ್ಟೆ ಬಿಡುಗಡೆ ಆದಾಗ ಆ ಮೊಟ್ಟೆ ಫಾಲೋಪಿಯನ್ ಟ್ಯೂಬಿಂದ ಟ್ರಾವೆಲ್ ಮಾಡ್ಕೊಂಡ್ಬಂದು ಯೂಟ್ರಸ್ಸಿಗೆ ಅಟ್ಯಾಚ್ ಆಗಿ, ನಾವು ಅದೇ ಸಮಯದಲ್ಲಿ ಏನಾದ್ರೂ ಸಂಭೋಗ ಮಾಡಿದರೆ, ಗಂಡ ಹೆಂಡತಿ ಕೂಡಿದರೆ ಅದೇ ಸಮಯದಲ್ಲಿ ನಮಗೆ ಮಗು ಆಗುವಂಥ ಕನ್ಸೆಪ್ಷನ್ನು, ಮಗು ಆಗುವಂಥ ಚಾನ್ಸಸ್ಸು ತುಂಬ ಅಂದರೆ 100% ಇರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ನ ಯಾವ ಥರ ಟ್ರ್ಯಾಕ್ ಮಾಡಬೇಕು, ಅದು ಬಂದಾಗ ನಮಗೆ ಏನೇನು ಬಾಡಿಯಲ್ಲಿ ಸಿಮ್ಟಮ್ಸ್ ಇರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಇವಾಗ ಸಿಮ್ಟಮ್ಸ್ ಬಗ್ಗೆ ಮಾತಾಡೋಣ. ಅದು ಮೊಟ್ಟೆ ಬಿಡುಗಡೆ ಆದಾಗ ನಮಗೆ ಏನೇನು ಸಿಮ್ಟಮ್ಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಮೊಟ್ಟೆ ಬಿಡುಗಡೆ ಆದಾಗ ಮೊದಲನೇ ಸಿಮ್ಟಮ್ಸ್ ಬಂದ್ಬಿಟ್ಟು ನಮಗೆ ಬೇಸಲ್ ಬಾಡಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ನಮ್ಮ ಬಾಡಿ ಟೆಂಪ್ರೇಚರು ಯೂಸ್ವಲ್ಗಿಂತ ಜಾಸ್ತಿ ಇರುತ್ತೆ. 1%, 2%, 1 ಡಿಗ್ರಿ 2 ಡಿಗ್ರಿ ಸೆಲ್ಸಿಯಸ್ಸು ನಮ್ಮದು ಜಾಸ್ತಿ ಇರುತ್ತೆ. ನಮಗೇನೋ ಸ್ವಲ್ಪ ಜ್ವರ ಬಂದಂಗೆ ಅನ್ನಿಸ್ತಾ ಇರುತ್ತೆ. ಮೈ ಬಿಸಿ ಬಿಸಿ ಆಗಿರೋ ಥರ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್. ಅದು ಒಂದು ಮೇನು ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಸಿಮ್ಟಮ್ಸ್ ಏನಪ್ಪ ಅಂತಂದರೆ, ನಮಗೆ ಮ್ಯೂಕಸ್ ಬಿಡುಗಡೆ ಆಗ್ತಾ ಇರುತ್ತೆ. ಅಂದರೆ ಬಿಳಿ ಮುಟ್ಟಿನ ಥರ ಆಗ್ತಾ ಇರುತ್ತೆ. ನೀವು ಅದನ್ನು ನಮ್ಮ ಮುಟ್ಟಾದ 14ನೇ ದಿನಕ್ಕೆ ಓವ್ಯುಲೇಷನ್ ಆಗುತ್ತೆ. ಅವತ್ತು ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ರೆಸ್ಟಿಗೆ ಹೋದಾಗ ಅಥವಾ ರಿಸಸ್ಸಿಗೆ ಹೋದಾಗ ನೀವು ಕೈ ಇಟ್ಟು ಚೆಕ್ ಮಾಡ್ಕೊಂಡ್ರೆ ಸ್ವಲ್ಪ ಯಾವ ಥರ ಅದು ಕಾಣಿಸುತ್ತೆ ಅಂತ ಅಂದರೆ, ಎಗ್ ವೈಟ್ ಇರುತ್ತಲ್ಲ, ರಾ ಎಗ್ ವೈಟ್ ಥರ ನಮಗೆ ಸ್ಲಿಪ್ಪರಿ ಟ್ರಾನ್ಸ್ಪರೆಂಟ್ ಸ್ಟಿಕ್ಕಿ ಏನೂ ಇರೋಲ್ಲ. ರಾ ಎಗ್ ವೈಟ್ ಮೇಲೆ ವೈಟ್ ಮೊಟ್ಟೆದು ವೈಟ್ ಕಲರ್ ಇರುತ್ತಲ್ಲ, ಅದು ನಮಗೆ ಅದೇ ಥರ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಇದು ಒಂದು ಮೇನ್ ಓವ್ಯುಲೇಷನ್ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಟ್ರ್ಯಾಕ್ ಮಾಡ್ಕೊತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೆಲ್ವಿಕ್ ಪೇನ್ ಅಂತ ಹೇಳ್ತೀವಿ. ಪೆಲ್ವಿಕ್ ಪೇನ್ ಅಂತ ಏನಂತಂದರೆ, ಹೊಟ್ಟೆಯ ಕೆಳಭಾಗದಲ್ಲಿ ನಮಗೆ ಎಡಭಾಗಕ್ಕೋ ಮತ್ತು ಬಲಭಾಗಕ್ಕೋ ಮಂತ್ಲಿ ಒಂದು ಸೈಡ್ ಅಷ್ಟೇ ಆಗ್ತಾ ಇರುತ್ತೆ. ನಮಗೆ ಎಡಭಾಗದಲ್ಲಿ ಮೊಟ್ಟೆ ರಿಲೀಸ್ ಆಗುತ್ತೆ ಅಂತಂದರೆ ನಮಗೆ ಎಡಭಾಗದಲ್ಲಿ ಸ್ವಲ್ಪ ಏನೋ ಪಿನ್ ತೊಗೊಂಡು ಚುಚ್ಚಿದಾಗೆ ಆಗುತ್ತಲ್ಲ, ಅದೇ ಥರ ಸ್ವಲ್ಪ ನೋವು ಬಂದಾಗೆ ಹೋಗ್ತಾ ಇರುತ್ತೆ. ಮತ್ತು ಬಲಭಾಗದಾಗೆಲ್ಲ ಆಗಿದ್ದರೆ ಬಲಭಾಗದಲ್ಲಿ ನೋವು ಬರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು 14 ದಿನಕ್ಕೋ 15 ದಿನಕ್ಕೋ ನೀವು ಚೆಕ್ ಮಾಡ್ಕೊತಾನೆ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಬ್ಲೋಟಿಂಗ್ ಅಂತ ಹೇಳ್ತೀವಿ. ಹೊಟ್ಟೆ ಒಂಥರ ತಳಮಳ ಅನಿಸೋದು, ಏನೋ ಸಮಾಧಾನ ಇಲ್ಲದೆ ಇರ್ಬೋದು, ಹೊಚ್ಕೊಂಡು ಮಲ್ಕೋಬೇಕು ಅನ್ನಿಸ್ತಾ ಇರೋದು. ಆವತ್ತಿನ ದಿನ ಪೂರ್ತಿಯಾಗಿ ನಿಮಗೆ ಮೈಂಡಲ್ಲಿ ನೀವು ನನಗಿವತ್ತೇನೋ ಸರಿ ಇಲ್ಲ, ಏನೋ ಅನ್ನಿಸ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಅವತ್ತು ಓವ್ಯುಲೇಷನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರೋಲ್ಲ. ಇವಾಗ ಯಾವ ಥರ ಅಂತಂದರೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಸುಮ್ಮನೆ ಮಲ್ಕೋಬೇಕು ಅನಿಸುತ್ತೆ, ಆ ಥರ ನಿಮಗೆ ಆಗುತ್ತೆ. ಇದು ಯಾರ್ಯಾರಿಗೆ ಯಾವ್ಯಾವ ದಿನಕ್ಕೆ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ ಅಂದಲ್ಲ. ನೋಡಿ, 21ರಿಂದ 35 ದಿನದ ಒಳಗಡೆ ನಮಗೆ ಮುಟ್ಟಾದರೆ ಇದು ನಮಗೆ ನಾರ್ಮಲ್ಲು. ಅಂದರೆ 1 ತಿಂಗಳ ಮೇಲೆ 5 ದಿನನೋ 6 ದಿನನೋ ಆದರೆ ಇದು ನಾರ್ಮಲ್ಲು. ಅದೇ ನಮಗೆ 2 ತಿಂಗಳು 3 ತಿಂಗಳು ಮೊಟ್ಟೆ ಆಗಲಿಲ್ಲ ಅಂದರೆ ಇದು ನಾರ್ಮಲ್ ಅಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, 21ರಿಂದ 35 ದಿನಗಳ ಒಳಗಡೆ ನಮಗೆ ಪೀರಿಯಡ್ ಕರೆಕ್ಟಾಗಿತ್ತು, ತಿಂಗಳ ಕರೆಕ್ಟಾಗಿ ಪೀರಿಯಡ್ ಬರ್ತಾ ಇದೆ ಅಂತಂದರೆ ಅವರಿಗೆ ಓವ್ಯುಲೇಷನ್ 14ನೇ ದಿನಕ್ಕೆ ಓವ್ಯುಲೇಷನ್ ಆಗುತ್ತೆ. 14ನೇ ದಿನಕ್ಕೆ ನೀವು ಚೆಕ್ ಮಾಡ್ಕೊಂಡು ನೋಡಿದರೆ ನಿಮಗೆ ನಾನು ಹೇಳಿರೋ ಸಿಮ್ಟಮ್ಸಲ್ಲಿ ಅದು ಎಲ್ಲನೂ ಓವ್ಯುಲೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು 14ನೇ ದಿನದಲ್ಲಿ
ನೀವು ಯಾವ ದಿನ ಕೂಡಬೇಕು ಗಂಡ ಹೆಂಡತಿ ಅಂತಂದರೆ, ಹಿಂದಿನ ದಿನ 2 ದಿನ ಬಿಟ್ಟು 12ನೇ ದಿನಕ್ಕೆ ನೀವು ಸೇರಿದರೆ ನಿಮ್ಮ ಗಂಡನ ವೀರ್ಯಾಣು ಸ್ಪರ್ಮು 5 ದಿನ ಬದುಕಿರುತ್ತೆ, ನಮ್ಮ ಮೊಟ್ಟೆ 1 ದಿನ ಬದುಕಿರುತ್ತೆ. ಸೊ ಹಾಗಾಗಿ 5 ದಿನ ಹಿಂದಿನ 2 ದಿನವೇ ನಾವು ಸಂಭೋಗ ಮಾಡಿದರೆ 5 ದಿನದಲ್ಲಿ ಯಾವಾಗ ಬೇಕಾದರೂ ಮೊಟ್ಟೆ ರಿಲೀಸ್ ಆದ್ರೂ ಕೂಡ ಪ್ರೆಗ್ನೆನ್ಸಿಗೆ ನಾವು ಪ್ರೆಗ್ನೆನ್ಸಿ ಆಗೇ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದೇ ಥರ ನಾನು ಹೇಳಿರೋ ಥರನೇ ನೀವು ಟ್ರ್ಯಾಕ್ನ ಮಾಡ್ತಾಯಿರಿ ಓವ್ಯುಲೇಷನ್ನ, 100% ಪ್ರೆಗ್ನೆನ್ಸಿ ಆಗೇ ಆಗುತ್ತೆ. ಸೊ ನೆಕ್ಸ್ಟು ನಿಮಗೆ ಇದನ್ನೆಲ್ಲ ನಮಗೆ ಚೆಕ್ ಮಾಡ್ಕೊಳಕ್ಕಾಗಲ್ಲಕ್ಕ, ಟೈಮ್ ಇಲ್ಲ, ಯಾವಾಗ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಿಟ್ದು ಲಿಂಕ್ ಹಾಕ್ತೀನಿ. ನೀವು ಬೇಕಾದರೆ ಮೆಡಿಕಲ್ ಶಾಪಲ್ಲಿ ಹೋಗಿನೂ ಕೇಳ್ಬೋದು. ಓವ್ಯುಲೇಷನ್ ಕಿಟ್ ಅಂತ ಸಿಗುತ್ತೆ. ಆ ಓವ್ಯುಲೇಷನ್ ಕಿಟ್ ತೊಗೊಂಬಂದು ನಾವು ಹೆಂಗೆ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೋತೀವಲ್ಲ ಅದೇ ರೀತಿನೇ ಅದನ್ನ ಯೂರಿನ್ ಹಾಕಿ ಚೆಕ್ ಮಾಡ್ಕೋಬೋದು. 14ನೇ ದಿನಕ್ಕೂ 15ನೇ ದಿನಕ್ಕೂ ಓವ್ಯುಲೇಷನ್ ಆಗಿರುತ್ತೆ. ಚೆಕ್ ಮಾಡಿಕೊಂಡಾಗ ಅದರಲ್ಲಿ 2 ಲೈನ್ಸ್ ತೋರಿಸುತ್ತೆ ಓವ್ಯುಲೇಷನ್ ಆಗಿದ್ದರೆ. ಸೊ ಈ ಥರ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಓವ್ಯುಲೇಷನ್ ಆಗಿದ್ದರೆ ಅವತ್ತೇ ನೀವು ನಿಮ್ಮ ಗಂಡನ ಜೊತೆ ಸಂಪರ್ಕ ಹೊಂದಿದರೆ ಆರಾಮಾಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸರ್ಕಲಲ್ಲಿ ಯಾರಾದರೂ ಫ್ರೆಂಡ್ಸ್ ಈ ಥರ ಸಫರ್ ಆಗ್ತಾಯಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ಅದೇ ವಿಡಿಯೋನ ನಿಮಗೆ ಮಾಡಿ ಹಾಕ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.